ವೆಲ್ಕಮ್ ಬ್ಯಾಕ್. ಬಸ್ ಪ್ರಯಾಣಿಕರು ಗಮನಿಸಲೇಬೇಕಾದಂಥ, ನೋಡಲೇಬೇಕಾದಂಥ ಮತ್ತು ಕೇಳಲೇಬೇಕಾದಂಥ ಸುದ್ದಿ ಇದು. ಕಾರಣ ಇಷ್ಟೇ, ದಿಸ್ ಇಸ್ ದ ನ್ಯೂಸ್. ಎಸ್, ಲೆಟ್ಸ್ ಗೋ ಫಾರ್ ದ ನ್ಯೂಸ್. ಬಸ್ ಪ್ರಯಾಣ ಮಾಡ್ತಾ ಇದ್ರೆ ಗಮನಿಸಿ ಪ್ಲೀಸ್ ಲುಕ್ ಇನ್ ಟು ಇಟ್. ಹೊರೆಯಾಗಲಿದೆ ನಿಮ್ಮ ಪ್ರಯಾಣದ ದರ. ನಿಮ್ಮ ಜೇಬು ಭಾರ ಆಗಿದ್ರೆ ಮಾತ್ರ ಪ್ರಯಾಣ ಮಾಡ್ಬೋದು. ಇವತ್ತಿಂದಲೇ ಬೆಲೆ ಏರಿಕೆಯ ಬರೆ ಕರೆಯಾಗಿದೆ, ಅಂದರೆ ನಿಜ ಆಗಿದೆ. ಇಂದಿನಿಂದ ಖಾಸಗಿ ಬಸ್ಗಳ ದರ ಹೆಚ್ಚಳ ಆಗ್ತಾ ಇದೆ. ಖಾಸಗಿ ಬಸ್ ಟಿಕೆಟ್ ದರ 5% 8% ಏರಿಕೆ ಆಗ್ತಾ ಇದೆ. ದಿಸ್ ಇಸ್ ದ ನ್ಯೂಸ್. ಇವತ್ತೇ ರಾಜ್ಯಾದ್ಯಂತ ಬೆಲೆ ಏರಿಕೆ ಅನ್ವಯವಾಗುತ್ತೆ. ಇನ್ಯಾವತ್ತೂ ಅಲ್ಲ, ಇವತ್ತಿಂದನೇ, ಈ ಕ್ಷಣದಿಂದನೇ ರಾಜ್ಯ ಖಾಸಗಿ ಬಸ್ ಮಾಲೀಕರ ಒಕ್ಕೂಟದಿಂದ ಪ್ರಕಟಣೆ ಕೂಡ ಹೊರಡಿಸಲಾಗಿದೆ. ಉಡುಪಿಯಲ್ಲಿ ಅಧ್ಯಕ್ಷ ಕುಯಿಲಾಡಿ ಸುರೇಶ್ ನಾಯಕ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೀಸೆಲ್ ದರ ನಿರಂತರ ಏರಿಕೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬಸ್ ಮಾಲೀಕರಿಗೆ ಈ ಹೊರೆ ಆಗಿದೆ. ದೈನಂದಿನ ನಿರ್ವಹಣಾ ವೆಚ್ಚ ಭಾರಿ ಪ್ರಮಾಣದಲ್ಲಿ ಗಗನಕ್ಕೆ ಏರ್ತಾ ಇರೋ ಹಿನ್ನೆಲೆಯಲ್ಲಿ ನಾವು ಕೂಡ ಜೀವನ ಮಾಡಬೇಕಲ್ಲ ಸ್ವಾಮಿ. ಏನು ನೀರಿಗೂ ಕೂಡ ದುಡ್ಡು ಕೊಡಬೇಕಾಗಿದೆ, ಅದು ಬೇರೆ ಮಾತು. ಬಸ್ ಸಿಬ್ಬಂದಿ ನೌಕರರ ವೇತನ ಹೆಚ್ಚಳ ಮಾಡಬೇಕಾದ ಒತ್ತಡ ಇದೆ. ಈ ಎಲ್ಲ ಕಾರಣಗಳಿಂದ ದರ ಏರಿಸಬೇಕಾಗಿದೆ ಅಂತ ಒಕ್ಕೂಟ ಹೇಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ಲಕ್ಷ್ಮೀ ಬಾಗಲಕೋಟಿ ಇದ್ದಾರೆ. ಎಸ್, ಲೆಟ್ಸ್ ಹ್ಯಾವ್ ಕಾನ್ವರ್ಸೇಷನ್. ಓಕೆ ಲಕ್ಷ್ಮಿ ಇದ್ರೆ ಅಷ್ಟೇ ಪ್ರಯಾಣ, ಅಂದರೆ ದುಡ್ಡು ಸಿಕ್ಕಾಪಟ್ಟೆ ಇರಲೇಬೇಕಾಗಿದೆ. ಹೆಂಗೆ ಈಗ ಒಂದು ಕಡೆ ಬಸ್ ಪ್ರಯಾಣಿಕರು ಗಮನಿಸಬೇಕು, ಎಲ್ಲ ಕಡೆ ರೇಟ್ ಜಾಸ್ತಿ ಆಗ್ತಾ ಇದೆ. ಇದು ಜನಸಾಮಾನ್ಯರ ಅಳಲೇನು, ಅದು ಅವ್ರನ್ನೇನಾದರೂ ಮಾತನಾಡಿಸ್ಲಿಕ್ಕೆ ಸಾಧ್ಯ ಆಯಿತಾ? ಈಗೇನೋ ಹೇಳ್ಬಿಟ್ಟಿದ್ದಾರೆ, ಖಾಸಗಿ ಬಸ್ ಮಾಲೀಕರೆಲ್ಲ ಹೇಳ್ತಾ ಇದ್ದಾರೆ ದರ ಏರಿಸಬೇಕು ಅಂತ. 5% 8% ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಹೊರೆ ಆಗ್ಬೋದು, ಇದು ಎಷ್ಟು ನಮ್ಮ ಆಡಳಿತದ ಮೇಲೆ ಪರಿಣಾಮ ಬೀರ್ಬೋದು ಅಂತ ಅನ್ಸುತ್ತೆ. ದಟ್ ಇಸ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್. ಎಸ್ ರಾಘವ್ ಸೂರ್ಯ, ಸದ್ಯದ ಬೆಳವಣಿಗೆನ ನಾವು ನೋಡ್ತಾ ಹೋದ್ರೆ ಖಾಸಗಿ ಬಸ್ಗಳ ದರ ಏರಿಕೆ ಮಾಡ್ತಾ ಇರೋದು ಇದಿನ್ನು ಟಾಕಿಂಗ್ ನ್ಯೂಸ್ ಅಂತ ಅನ್ಸೋದಿಲ್ಲ. ಯಾಕೆ ಅಂತಂದ್ರೆ ನಾವು ಗಮನಿಸಬೇಕಾಗಿರುವಂತಹ ಮುಖ್ಯವಾಗಿ ಏನಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ದಿನದಿಂದ ದಿನಕ್ಕೆ ಒಂದಾದ ಮೇಲೆ ಒಂದರಂತೆ ದರವನ್ನ ಏರಿಕೆ ಮಾಡ್ತಾ ಇರುವಂತದ್ದು ಇದು ಜನಸಾಮಾನ್ಯರ ಮೇಲೆ ಸಾಕಷ್ಟು ಹೊರೆಯನ್ನ ತಂದೋಡ್ತಾ ಇದೆ. ಅದರಲ್ಲೂ ನಾವು ಉದ್ಯಮಿಗಳನ್ನ ತೆಗೆದುಕೊಂಡ್ರೆ, ಅದರಲ್ಲೂ ಸಹ ಖಾಸಗಿ ಬಸ್ ಅವರ ಉದ್ಯಮವನ್ನ ನಾವು ತೆಗೆದುಕೊಂಡ್ರೆ ಅವರಿಗೂ ಸಹ ಸದ್ಯಕ್ಕೆ ಹೊರೆ ಆಗ್ತಾ ಇರುವಂತಹದ್ದು. ಯಾವ ನಿಟ್ಟಿನಲ್ಲಿ, ಯಾವ ಕಾರಣಕ್ಕಾಗಿ ಅಂತ ನಾವು ನೋಡೋದಾದ್ರೆ, ಈಗ ಒಂದು ವರ್ಷದಲ್ಲಿ 3 ರಿಂದ 4 ಬಾರಿ ಡೀಸೆಲ್ ಹಾಗೂ ಪೆಟ್ರೋಲ್ ದರ ಏರಿಕೆ ಆಗಿದೆ. ಅದರಲ್ಲೂ ಸಹ ಯಾವಾಗ ಯುದ್ಧ ಆರಂಭವಾಯಿತು, ಯುದ್ಧದ ಎಫೆಕ್ಟ್ ನಿಂದಾಗಿ ಎಸ್ ಓಕೆ, ಧ್ವನಿ ಕೇಳಿಸ್ತಾ ಇಲ್ಲ, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ನೆಟ್ವರ್ಕ್ ಇಟ್ಸ್ ಡ್ರಾಪ್ಡ್. ಓಕೆ, ಎನಿವೇ ಥ್ಯಾಂಕ್ ಯು ಲಕ್ಷ್ಮಿ. ಐ ಗಾಟ್ ದ ಎಸೆನ್ಸ್, ಐ ಗಾಟ್ ದ ಸಮರಿ. ಓಕೆ, ಏನು ದಿನನಿತ್ಯ ಬೆಲೆ ಏರಿಕೆ ಆಗ್ತಾ ಇದೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಪ್ರಯಾಣಿಕರು ಕೂಡ ಅದಕ್ಕೆ ಬೆಲೆ ತೆರಬೇಕಾಗಿದೆ. ಯಾವ ರೀತಿಯಾಗಿ? ಯಾವುದಾದ್ರೂ ಅಷ್ಟೇ, ನೀವೇನು ಕೊಳ್ಳುತ್ತೀರೋ ರೇಟ್ ಜಾಸ್ತಿ ಅಲ್ವಾ, ಹಿಂಗೆ ಸುಟ್ಬಿಡುತ್ತೆ ಅಲ್ವಾ, ಹಂಗಾಗಿದೆ. ಓಕೆ, ದಟ್ ಈಸ್ ದ ಪಾಯಿಂಟ್. ಓಕೆ, ಅವರವರ ವಿಚಾರಕ್ಕೆ ತಕ್ಕ ಹಾಗೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಕೊಟ್ಕೊಂಡು ಏರಿಕೆ ಮಾಡ್ತಾ ಇದ್ದಾರೆ. ನಾವು ಯಾರಿಗ್ರಿ ಹೇಳೋಣ ಪ್ರಾಬ್ಲಮ್ನ ಅಂತ ಜನಸಾಮಾನ್ಯರು ಕೂಡ ಇದ್ದಾರೆ. ಏನಾದರೂ ಹೇಳ್ಬೋದು, ಗ್ಲೋಬಲ್ ವೈಸ್ ಯುದ್ಧನೋ ಬದ್ಧನೋ ಏನೋ ಒಂದು ಆಗ್ತಾ ಇರುತ್ತಲ್ಲ, ಯುದ್ಧ ಇರ್ಬೋದು. ಕೆಲವೊಂದು ಎಲ್ಲ ಟೈಮ್ ಯುದ್ಧ ಆಗದೆ ಇರುವಾಗಲೂ ಕೂಡ ಇದೇ ಕಾರಣವನ್ನು ಹೇಳ್ತಾ ಇದ್ರಲ್ಲ. ಅದು ಡೀಸೆಲ್ ಪೆಟ್ರೋಲ್ ಅಷ್ಟೇ ಅಲ್ಲ, ಎಲ್ಲ ವಿಚಾರ ಅಗತ್ಯ ಬೆಲೆ ಏರಿಕೆ ಅನ್ನೋದು ಅದು ದಿನನಿತ್ಯ ಇದೇ ಇರುತ್ತೆ, ಯಾವುದೇ ಸರ್ಕಾರ ಬಂದರೂ ಕೂಡ. ಹೀಗಾಗಿ ಜನಸಾಮಾನ್ಯರ ದುಗುಡ ದುಮ್ಮಾನಗಳನ್ನು ಗಮನದಲ್ಲಿಟ್ಕೊಂಡು, ನೀವೇನು ಸ್ವಾಮಿ ರಾಜಕಾರಣಿಗಳು ಆರಾಮ್ ಎಲ್ಲಿ ದುಡ್ಡು ಕೊಟ್ಟು ಹೋಗ್ತೀರಾ ಹೇಳಿ ನೀವು ಅನ್ನೋ ಥರದಲ್ಲಿ ಜನಸಾಮಾನ್ಯರ ಒಂದು ಮಾತಿದೆ, ಹೌದಾ? ಅದು ನೀವು ಬೇರೆ ಬೇರೆ ಟ್ರಸ್ಟ್ ಮಾಡ್ಕೊಳ್ತಿರೋ, ಸೇವ್ ಮಾಡ್ತಿರೋ, ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್. ಒಟ್ಟಿನಲ್ಲಿ ಇದು ನಮ್ಮ ರಾಜ್ಯವನ್ನು ಆಳ್ತಾ ಇರುವಂಥ ಎಲ್ಲ ನಾಯಕರ ಗಮನದಲ್ಲಿ ಇರಲಿ. ಬರೀ ಜನಸಾಮಾನ್ಯರ ಗೋಳು ಹೆಂಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಆ ಸುದ್ದಿನ ಪ್ರಸಾರ ಮಾಡಿದ್ವಿ. ದಟ್ ವಾಸ್ ದ ಕಾಂಟೆಕ್ಸ್ಟ್ ಬಿಹೈಂಡ್ ದಟ್ ಸ್ಟೋರಿ.